ತುಂಬಾ ಜನ ಈ ಗಾಡಿನ R15 V3 ಅನ್ಕೊಂಡಿರ್ತಾರೆ, ಆದ್ರೆ ಈ ಗಾಡಿ R15 V3 ಅಲ್ಲ. ನೋಡಿ ಈ ಗಾಡಿಯಾಗ ಲುಕ್ ಕಾಣಿಸೋದ್ ಬಂದ್ಬಿಟ್ಟು ನೋಡಿ ಆ ಹೆಡ್ ಲೈಟ್ ಗೆ LED ಲೈಟ್ ಕೊಟ್ಟಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ಒಂಥರ ಗರ್ಲ್ ಫ್ರೆಂಡ್ ಎಡಿಷನ್ ತರ ಈ ಗಾಡಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತೋರಿಸ್ತೀನಿ ಅಂದ್ರೆ ದ ಬೇಬಿ R1. ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಇದ್ರಲ್ಲಿರೋ ಹೆಡ್ ಲೈಟ್ ನೋಡಿ ಏನ್ ಸಕ್ಕತ್ ಡಿಸೈನ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಜನಗೆ V4 ಕಿಂತ V3 ಗಾಡಿನೇ ಎಲ್ಲಾರ್ಗು ಇಷ್ಟ. ಆಮೇಲೆ ಇಂಡಿಯಾದಲ್ಲಿ ಅದು ರೇಸಿಂಗ್ ಬೈಕ್ ಸ್ಟಾರ್ಟಿಂಗ್ ಗಾಡಿ ಎಲ್ಲಾರ್ಗು ಇಷ್ಟ ಆಗ್ತಾ ಇದ್ ಬಂದ್ಬಿಟ್ಟು V3ನೇ. ಒಂಥರ ಸ್ಪೋರ್ಟ್ಸ್ ಬೈಕ್ ತರ ಸಕ್ಕದಾಗಿ ಟಕಿನ್ ಮಾಡಿ ಕಾರ್ನರಿಂಗ್ ಎಲ್ಲ ಸಕ್ಕದಾಗಿ ಮಾಡ್ಬೋದಾಗಿತ್ತು. ಅದಕ್ಕೆ ರೇಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಗಾಡಿ ಯಾವ್ದು ಯೂಸ್ ಮಾಡ್ತಾರಂದ್ರೆ R15 ನೇ ಯೂಸ್ ಮಾಡೋದು. ತುಂಬಾ ಜನ ಈ ಗಾಡಿನ R15 V3 ಅನ್ಕೊಂಡಿರ್ತಾರೆ, ಆದ್ರೆ ಈ ಗಾಡಿ R15 V3 ಅಲ್ಲ. 2023 ಅಲ್ಲಿ ಈ ಗಾಡಿನ R15 SV3 ಅಂತ ಬಿಟ್ಟು ಈ ಗಾಡಿನ V3ಗೆಲ್ಲ ಒಂಥರ ಸ್ಪ್ಲಿಟ್ ಸೀಟ್ ಕೊಡ್ತಾರೆ, ಆದ್ರೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ. ಅದರಲ್ಲೇ ಎಸ್ಗೆ ಮತ್ತೆ V3ಗೆ ಡಿಫರೆನ್ಸ್. ಈ ಗಾಡಿ ಬಿಟ್ಟಾಗ ಸಿಕ್ಕಾಪಟ್ಟೆ ಕ್ಲಿಕ್ ಆಯ್ತು ಈ ಗಾಡಿ. ಇದ್ರಲ್ಲಿರೋ ಲುಕ್ಸ್ಗೆ ಒಂಥರ ಎಲ್ಲರೂ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರು ಈ ಗಾಡಿನ. ನೋಡಿ ಈ ಗಾಡಿಯಾಗ ಲುಕ್ ಕಾಣಿಸೋದ್ ಬಂದ್ಬಿಟ್ಟು ನೋಡಿ ಆ ಹೆಡ್ ಲೈಟ್ ಗೆ LED ಲೈಟ್ ಕೊಟ್ಟಿದ್ದಾರೆ, ಶೇಪ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದೆ. ನೋಡಿ ಇನ್ನು ನೈಟ್ ಟೈಮ್ ಅಲ್ಲೆಲ್ಲ ಎದ್ದು ಕಾಣಿಸುತ್ತೆ. ಮತ್ತೆ ಇಲ್ಲಿ ಕಾರ್ಬನ್ ಫೈಬರ್ ಮಾಡಿಸಿದಾರೆ ನೋಡಿ, ಇದು ಅಷ್ಟೇ ಕ್ರೇಜಿ ಆಗಿದೆ. ಈ ಗಾಡಿ ಓನರ್ ಬಂದ್ಬಿಟ್ಟು M1000RR ಫ್ಯಾನು, ಅದಕ್ಕೆ ನೋಡಿ ಇಲ್ಲಿ RR ಅಂತ ಹಾಕ್ಸಿ M1000RR ಅಲ್ಲಿ ಇರುತ್ತೆ ನೋಡಿ. ಇಲ್ಲಿ ಒಂದ್ ಅವ್ರಿಗೆ ಚೂಸ್ ಮಾಡೋ ನಂಬರ್ ಇಲ್ಲಿ ಹಾಕ್ಸ್ಕೊಬಹುದು, ಆಮೇಲೆ ಕಾರ್ಬನ್ ಫೈಬರ್ ಇರುತ್ತೆ. ಅದಕ್ಕೆ ಸೇಮ್ ಅದೇ ಲುಕ್ ಬರ್ಲಿ ಅಂತ ಈ ಗಾಡಿಗೂ ಹಾಕ್ಸಿದ್ದಾರೆ. ತುಂಬಾ ಜನಗೆ ಡೌಟ್ ಇರುತ್ತೆ 150cc ಅದ್ ಹೆಂಗ್ 155 ಹೋಗುತ್ತಂತ. ಯಾಕಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು 11,000 RPM ಗೆ ಕಟ್ ಆಫ್ ಕೊಟ್ಟಿದ್ದಾರೆ. ಅದೇ ನೀವು ಡ್ಯೂಕ್ KTM ಎಲ್ಲ ಎತ್ಕೊಂಡ್ರೆ ಅದ್ ಬಂದ್ಬಿಟ್ಟು 9,000 RPM ಅಲ್ಲೇ ಕಟ್ ಆಫ್. ಇದು ಬಂದ್ಬಿಟ್ಟು 11,000 ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ 150 ವರೆಗೂ ಹೋಗುತ್ತೆ ಈ ಗಾಡಿ. ನೋಡಿ ಇದ್ರಲ್ಲಿರೋ ವೈಸರ್ ಬಂದ್ಬಿಟ್ಟು ಇಂಡೋನೇಷಿಯನ್ ವೈಸರ್ ಇದು. ಆಮೇಲೆ ನೋಡಿ ಸೈಡ್ ಅಲ್ಲಿ ಬಂದ್ಬಿಟ್ಟು ಈ ಗಾಡಿಯಲ್ಲಿ ಮೇನ್ ಆಗಿ ಕಾರ್ಬನ್ ಫೈಬರ್ ವ್ರಾಪ್ ಮಾಡಿಸಿದ್ದಾರೆ. ಇದೇ ಒಂಥರ ಸಖತ್ ಲುಕ್ ಕೊಡುತ್ತೆ. ಆಮೇಲೆ ವೀಲ್ಸ್ ಅಲ್ಲಿ ನೋಡಿ ಸೈಡ್ ಅಲ್ಲಿ ವೈಟ್ ಕಲರ್ ಸ್ಟಿಕರಿಂಗ್ ಕಾಣಿಸುತ್ತೆ. ಇನ್ನು ಓಡಿಸ್ಬೇಕಾದ್ರೆ ದೂರದಿಂದ ನೋಡಕ್ಕೆ ಈ ವೀಲ್ ಸ್ಟಿಕ್ಕರ್ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ. ಇಂಡೋನೇಷಿಯಾದಲ್ಲಿರೋ R15 ಗೆ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಆದ್ರೆ ಇಂಡಿಯಾದಲ್ಲಿ ಕಾಸ್ಟ್ ಕಟ್ಟಿಂಗ್ ಗೋಸ್ಕರ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಇದ್ದಿದ್ದ ಮಾಡೆಲ್ ಅಲ್ಲಿ ಸಿಂಗಲ್ ಚಾನಲ್ ABS ಇತ್ತು, ಆದ್ರೆ ಇದು ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಮತ್ತೆ S ಗೆ ಮತ್ತೆ V3 ಗೆ ಇನ್ನೊಂದ್ ಏನ್ ಡಿಫರೆನ್ಸ್ ಅಂದ್ರೆ S ಗೆ ಬಂದ್ಬಿಟ್ಟು ಬ್ಲಾಕ್ ವೀಲ್ಸ್ ಕೊಡ್ತಾರೆ, ಅದೇ V3 ಗೆ ಬಂದ್ಬಿಟ್ಟು ಬ್ಲೂ ಕಲರ್ ವೀಲ್ಸ್ ಕೊಟ್ಟಿದ್ದಾರೆ. ನೋಡಿ ಇದ್ರಲ್ಲಿ ಹ್ಯಾಂಡ್ಲಿಂಗ್ ಏನಕ್ಕೆ ಸಕ್ಕದಾಗಿದೆ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಡೆಲ್ಟಾ ಬಾಕ್ಸ್ ಫ್ರೇಮ್ ಇರೋದು, ಅದರಿಂದ ಹ್ಯಾಂಡ್ಲಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಫಸ್ಟ್ ಗಾಡಿ ಡೆಲ್ಟಾ ಫ್ರೇಮ್ ಅಲ್ಲಿ ಬಿಟ್ಟಿದ್ ಬಂದ್ಬಿಟ್ಟು R15 ಗೆ ಬಿಟ್ಟಿದ್ದು. ಇದ್ರಲ್ಲಿರೋ ವೀಲ್ ಸೈಜ್ ಬಂದ್ಬಿಟ್ಟು 17 ಇಂಚ್ ಕೊಟ್ಟಿದ್ದಾರೆ. ಅದೇ ಫ್ರಂಟ್ ಅಲ್ಲಿ ಬಂದ್ರೆ 100 ಸೆಕ್ಷನ್ ಟೈರ್, ಅದೇ ರೇರ್ ಅಲ್ಲಿ ಬಂದ್ಬಿಟ್ಟು 140 ಸೆಕ್ಷನ್ ಕೊಟ್ಟಿದ್ದಾರೆ. ಈ ಗಾಡಿ ಇರೋರು ಓಡಿಸಿ ಪ್ರಾಕ್ಟೀಸ್ ಇರೋದ್ರಿಂದ ಅವರು ಫಸ್ಟ್ ಟೈಮ್ ಟ್ರ್ಯಾಕ್ ಹೋದಾಗ ಈ ಗಾಡಿಯಲ್ಲಿ ಓಡಿಸಕ್ಕೆ ತುಂಬಾ ಈಸಿ ಆಗಿರುತ್ತೆ. ಯಾಕಂದ್ರೆ ಇದು ಸ್ಪೋರ್ಟ್ಸ್ ಬೈಕ್ ಎಲ್ಲ ಟ್ರ್ಯಾಕ್ ಅಲ್ಲಿ ಓಡಿಸಕ್ಕೆ ಸಕ್ಕದಾಗಿರುತ್ತೆ, ಸಕ್ಕತ್ ಫೀಲ್ ಕೊಡುತ್ತೆ, ಆಮೇಲೆ ಈಸಿಯಾಗಿ ಕೂಡ ಅನ್ಸುತ್ತೆ. ಇದ್ರಲ್ಲಿರೋ ಬ್ರೇಕ್ಸ್ ಬಂದ್ಬಿಟ್ಟು ಫ್ರಂಟ್ ಬಂದ್ಬಿಟ್ಟು ಬೈಬ್ರೆ ಕ್ಯಾಲಿಪರ್ ಕೊಟ್ಟಿದ್ದಾರೆ, ಅದೇ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಫಿನ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಅದು ಬೇರೆ ಹುಡುಗರಿಗೆ ಮಾತ್ರ ಗೊತ್ತು, ಅದು ಹುಡುಗರಿಗೆ ಪ್ರಾಬ್ಲಮ್. ಕ್ಲೂ ಕೊಡ್ತೀನಿ ನೋಡಿ, ಏನಂದ್ರೆ ಫಾಸ್ಟ್ ಆಗಿ ಬರ್ಬೇಕಾದ್ರೆ ಸ್ಪೀಡ್ ಬ್ರೇಕರ್ ನೋಡಿ ಸಡನ್ ಆಗಿ ಬ್ರೇಕ್ ಹಿಡಿದಾಗ ಗೊತ್ತಾಗುತ್ತೆ ಇದ್ರ ಪ್ರಾಬ್ಲಮ್ ಏನಂತ. ಬ್ರೇಕ್ ಕೂಡ ಅಷ್ಟೇ ಸಕ್ಕದಾಗಿ ಹಿಡಿದಿದ ತಕ್ಷಣ ಹಂಗೆ ಚೆಕ್ ಅಂತ ನಿಂತ್ಕೊಳ್ಳುತ್ತೆ. ಬ್ರೇಕು ಸೂಪರ್ ಆಗಿದೆ ಇದ್ರಲ್ಲಿ. ಈ ಗಾಡಿಗೆ ಲುಕ್ ಎಲ್ಲ ಕಾಣಿಸೋದ್ ಬಂದ್ಬಿಟ್ಟು ನೋಡಿ ಹಿಂದೆಯಿಂದ ಈ ಟೈಲ್ ತಡಿಗೆ ಸಕ್ಕದಾಗಿ ಕಾಣಿಸುತ್ತೆ. ನೋಡಿ ಈ ಗಾಡಿ ಹಿಂದೆಯಿಂದ ನೋಡಿದ್ರೆ ಹಂಗೆ ಸೇಮ್ R1 ತರ ಫೀಲ್ ಕೊಡುತ್ತೆ ಈ ಗಾಡಿ. V4 ಗೆಲ್ಲ ಹ್ಯಾಂಡ್ಲು ಇನ್ನೊಂದು ಸ್ವಲ್ಪ ಮೇಲೆ ಬಂದು ಸೈಡ್ ಅಲ್ಲಿ ಇರುತ್ತೆ, ಆದ್ರೆ V3 ಅಲ್ಲಿ ಹಂಗಿಲ್ಲ. ನೋಡಿ ಹಿಂಗ್ ಕೊಟ್ಟಿದ್ದಾರೆ. ಮತ್ತೆ ಫೇರಿಂಗ್ ಕೂಡ ಅಷ್ಟೇ, V4 ಅಲ್ಲೆಲ್ಲ ಫೇರಿಂಗು ಇನ್ನ ಒಳಗಡೆ ಇದೆ, ಇದ್ರಲ್ಲಿ ನೋಡಿ ಎಷ್ಟು ಆಚೆ ಕಡೆ ಕೊಟ್ಟಿದ್ದಾರೆ ಫೇರಿಂಗು. ಆಂಜನೇಯ ಜೈ ಶ್ರೀರಾಮ್. ಆದರೆ ಓಡ್ಸಕ್ಕೆ ಮಾತ್ರ ಗುರು ಸಖತ್ ಫೀಲ್ ಕೊಡುತ್ತೆ ಈ ಗಾಡಿ. ಏನು ಸ್ಲೀಕ್ ಆಗಿದೆ ಅಂದರೆ ಚಾನ್ಸೇ ಇಲ್ಲ. ಅದು 155cc ಅಲ್ಲಿ ಅದು 2.5 ಲಕ್ಷ ರೂಪಾಯಿಗೆಲ್ಲ ಈ ಥರ ಗಾಡಿ ಇಷ್ಟೊಂದು ಫೀಲಿಂಗ್ ಎಲ್ಲ ಕೊಡುತ್ತಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಇಸ್ಕೊಬೋದು ಈ ಥರ ಗಾಡಿಗಳನ್ನ. ನೋಡಿ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಪವರ್ ಮಾತ್ರ ಕ್ರೇಜಿಯಾಗಿ ಹೋಗ್ತಾ ಇದೆ ಗುರು ಈ ಗಾಡಿ. ಈ ತರ ಪವರ್ ಡೆಲಿವರಿ ಬೇರೆ ಯಾವ 150cc ಬೈಕಲ್ಲೂ ಸಿಗಲ್ಲ. ಈ ಗಾಡಿಯಲ್ಲಿ ಮಾತ್ರನೇ ಇಷ್ಟೊಂದು ಪವರ್ ಡೆಲಿವರಿ ಸಿಗೋದು. ಇದರಲ್ಲಿರೋ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರ್ಸ್ ಕೊಟ್ಟಿದ್ದಾರೆ. ಒಂದು 40 ಇಂದ 45 ಮೈಲೇಜ್ ಆರಾಮಾಗಿ ಕೊಡುತ್ತೆ ಈ ಗಾಡಿಯಲ್ಲಿ. ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಕೂಡ R15 ಓನರ್ಗಳ ಮೊಗದಲ್ಲಿ ಖುಷಿ ನೋಡ್ಬೋದು, ಯಾಕಂದ್ರೆ ಇದರಲ್ಲಿರೋ ಮೈಲೇಜ್ ಗುರು 45 ಕೊಡುತ್ತೆ, ಆರಾಮಾಗಿ ಕೊಡುತ್ತೆ 45 ಈ ಗಾಡಿಯಲ್ಲಿ. ನೋಡಿ ಶಾಕ್ ಅಬ್ಸರ್ವ್ ನ ಡೌನ್ ಮಾಡಿಸಿ ಇನ್ನೂ ಒಂಥರ ಅಗ್ರೆಸಿವ್ ಲುಕ್ ಎದ್ದು ಕಾಣಿಸುತ್ತೆ ಈ ಗಾಡಿಯಲ್ಲಿ. ಇದರಲ್ಲಿರೋ ಸೀಟ್ ಹೈಟ್ ಬಂದ್ಬಿಟ್ಟು
815mm ಕೊಟ್ಟಿದ್ದಾರೆ. ಶಾರ್ಟ್ ರೈಡರ್ಸ್ಗೆಲ್ಲ ಆರಾಮಾಗಿ ಕಾಲ್ ಫೂಟ್ ಆಗುತ್ತೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170mm. ಸ್ವಲ್ಪ ಹಂಪ್ಗಳಲ್ಲೆಲ್ಲ ಹೋದ್ರೆ ಟಚ್ ಆಗುತ್ತೆ. ಈ ಗಾಡಿ ಬಂದ್ಬಿಟ್ಟು ಯಾವುದೇ ಥರ ಫ್ಯಾಮಿಲಿ ಅವ್ರಿಗೆಲ್ಲ ಸೂಟ್ ಆಗಲ್ಲ. ಯಾಕಂದರೆ ನೋಡಿ, ನಾನು ಓಡಿಸ್ತಾ ಇರೋವನೇ ಗ್ರೌಂಡ್ ಫ್ಲೋರಲ್ಲಿದ್ದೀನಿ, ಅದೇ ಹಿಂದೆ ಕೂತಿರೋರು ಫಸ್ಟ್ ಫ್ಲೋರ್ ಮೇಲೆ ಇರೋ ಥರ ಇರುತ್ತೆ. ಈ ಗಾಡಿ ಬಂದ್ಬಿಟ್ಟು ಒಂಥರ ಗರ್ಲ್ ಫ್ರೆಂಡ್ ಎಡಿಷನ್ ಥರ ಈ ಗಾಡಿ. R15 SL ಇರೋದು ಬಂದ್ಬಿಟ್ಟು ಎರಡೇ ಕಲರು. ಒಂದು ಬಂದ್ಬಿಟ್ಟು ಈ ಕಲರ್ ಕೊಟ್ಟಿದ್ದಾರೆ, ಇನ್ನೊಂದು ಬಂದ್ಬಿಟ್ಟು ಮ್ಯಾಟ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಎರಡೇ ಕಲರ್ ಆಪ್ಷನ್ ಇರೋದು. ಆದರೆ V4 ಅಲ್ಲೆಲ್ಲ ತುಂಬಾ ಆಪ್ಷನ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಬಂದ್ಬಿಟ್ಟು VVA ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಲೋ RPM ಅಲ್ಲಿ ಬಂದ್ಬಿಟ್ಟು ಮೈಲೇಜು ಮತ್ತೆ ಸ್ಮೂತ್ ಆಗಿರುತ್ತೆ. ಅದೇ ಹೈ RPM ಅಲ್ಲಿ ಹೋದ್ರೆ ಮಾತ್ರ ಪವರ್ ರಿಲೀಸ್ ಮಾತ್ರ ಹೆಂಗಾಗುತ್ತಂದ್ರೆ ಹಂಗೆ ಜಕ್ ಅಂತ ಹೋಗ್ಬಿಡುತ್ತೆ, ಅಷ್ಟು ಪವರ್ ಕೊಡುತ್ತೆ ಈ VVA ಟೆಕ್ನಾಲಜಿಯಿಂದ. ಸ್ಪೋರ್ಟ್ಸ್ ಲುಕ್ ಆಗು ಇರಬೇಕು, ಮೈಲೇಜು ಬೇಕು, ಒಂಥರ ಸ್ಪೀಡ್ ಆಗು ಇರ್ಬೇಕಂದ್ರೆ ನಾನ್ ನಿಮ್ಗೆ ರೆಫರ್ ಮಾಡೋ ಬೈಕ್ ಬಂದ್ರೆ R15. ಶಾರ್ಟ್ ರೈಡ್ಗೆಲ್ಲ ಓಡ್ಸಕ್ಕೆ ಸಖತ್ ಫೀಲ್ ಕೊಡುತ್ತೆ. ಅದೇ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬಿಟ್ರೆ ಕತ್ತು, ಈ ಶೋಲ್ಡರ್ ಪೈನ್ ಎಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಡುತ್ತೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲೂ ಅಷ್ಟೇ 5-5 ನಿಮಿಷಕ್ಕೂ ನಿಲ್ಸಿ ಹೋಗ್ಬಿಟ್ರೆ ಬೆನ್ನೆಲ್ಲ ಹಂಗೆ ಸಿಕ್ಕಾಪಟ್ಟೆ ನೋವು ಬಂದ್ಬಿಡುತ್ತೆ. ನೋಡಿ, ಹಿಂಗ್ ಬೆಂಡಾಗಿ ಓಡಿಸಿ ಸ್ವಲ್ಪ ಹಿಂಗ್ ಸ್ಟ್ರೆಚ್ ಆಗ್ಬಿಟ್ಟು ಕಾಲ್ ಮೇಲೆ ಕೈ ಇಕ್ಕೊಂಡು ಹಿಂಗ್ ಒಂದ್ ಕೈಯಲ್ಲಿ ಓಡಿಸಿದ್ರೆ ಒಂದ್ ಫೀಲ್ ಬರುತ್ತೆ ನೋಡಿ. ಮೋಟೋ GP ಅಲ್ಲಿ ರೋಸಿ ಓಡಿಸ್ತಾರ ಗೊತ್ತಾ R1, ಸೇಮ್ ಅದೇ ತರ ಫೀಲ್ ಅನ್ಸುತ್ತೆ ಓಡಿಸ್ಬೇಕಾರೆ.